ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತ ಸುಖಿ, ಸಕಲೇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿದಾತ ದುಃಖಿ. ಮನಸ್ಸು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವರಿತ ಮುಖಿಯಾದರೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂತರದಾತ ಮುಕ್ತನು, ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಗಳ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇದೀಗ ತಾನೇ ಸುದೀರ್ಘವಾಗಿ ಕಿನ್ನರಿ ಬೊಮ್ಮಯ್ಯನವರ ಶಿವಬದುಕನ್ನ ಕುರಿತಾಗಿ ಅನೇಕ ಮೌಲ್ವಿಕ ವಿಚಾರಗಳನ್ನು ನಿಮಗೆ ಉಣಬಡಿಸಿದಂತಹ ಶರಣ ಎಂ.ಬಿ. ನಗಳೂರವರೇ, ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಶರಣ ಬಂಧುಗಳೇ, ಬಸವ ಕೇಂದ್ರದ ಎಲ್ಲ ಶರಣ ಬಾಂಧವರೇ, ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತ ಸಂಕುಲವೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾವೆಲ್ಲ 21ನೇ ಶತಮಾನದಲ್ಲಿ ಇವತ್ತು ಇದ್ದೇವೆ. ನಾವು 21ನೇ ಶತಮಾನವನ್ನ ನಾವೆಲ್ಲ ಆಧುನಿಕ ಯುಗ ಅಂತ ಕರಿತೀವಿ. ಇದು ವಿಜ್ಞಾನ ಯುಗ, ತಂತ್ರಜ್ಞಾನ ಯುಗ, ಒಂದು ವಿಶೇಷವಾದಂತಹ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇರುವಂತಹದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು 21ನೇ ಶತಮಾನದಲ್ಲಿ ಮನುಷ್ಯ ಏನೆಲ್ಲ ಸಾಧಿಸಿದ್ದಾನೆ ಅಂತ ನಾವು ಅವಲೋಕನ ಮಾಡಿದಾಗ, ಮನುಷ್ಯ ಹಕ್ಕಿಯಂತೆ ಹಾರುವುದನ್ನು ಕಲಿತಿದ್ದಾನೆ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತಿದ್ದಾನೆ, ಚಂದ್ರಯಾನ, ಮಂಗಳಯಾನ ಅಂತಕ್ಕಂಥ ಅನೇಕ ಯಾನಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದಾನೆ. ಅಷ್ಟೇ ಅಲ್ಲ, ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ಒಂದು ಹೊಸ ತಂತ್ರಾಂಶಗಳನ್ನು ಸಹ ಸೃಷ್ಟಿ ಮಾಡಿದ್ದಾನೆ. ಇವರೆಲ್ಲ ಮಧ್ಯದಲ್ಲಿ ಮನುಷ್ಯ ಒಂದನ್ನು ಸಾಧಿಸುವಲ್ಲಿ ವಿಫಲನಾಗಿದ್ದಾನೆ. ಅದು ಯಾವುದು ಅಂದ್ರೆ ಮನಃಶಾಂತಿ ಅಂತಕ್ಕಂಥದ್ದು. ಇವತ್ತು ತಿಂಗಳ ಬೆಳಕಿನಲ್ಲಿ ನಾನು ಯಾವ ವಿಚಾರವನ್ನ ಮಾತನಾಡಬೇಕು ಅಂತಕ್ಕಂಥ ಆಲೋಚನೆಯ ಮಧ್ಯದಲ್ಲಿ ನನ್ನ ಮನಸ್ಸಿಗೆ ಬಂದಿತ್ತು ಅಂದ್ರೆ ಮನಸ್ಸನ್ನ ಕುರಿತೇ ಮಾತನಾಡಬೇಕು ಅಂತ. ಯಾಕಂದ್ರೆ ಇವತ್ತು ಆಬಾಲ ವೃದ್ಧರಾದಿಯಾಗಿ ಎಲ್ಲರೂ ಸಹ ಖಿನ್ನತೆಯಲ್ಲಿ, ಮಾನಸಿಕ ಒತ್ತಡದಲ್ಲಿ, ಅಶಾಂತಿಯಲ್ಲಿ ಇವತ್ತೆಲ್ಲ ನಾವು ಬದುಕ್ತಾ ಇದ್ದೀವಿ. ನಾವು ಅದಕ್ಕೆ ಏನಾದರೂ ಒಂದು ದಿವ್ಯ ಔಷಧಿ ಅಂತಂದ್ರೆ ನಮ್ಮ ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ಅದಕ್ಕೆ ಔಷಧಿ ಯಾವುದು? ಈ ಖಿನ್ನತೆಯನ್ನ ಹೋಗ್ಲಾಡಿಸ್ಬೇಕು, ಮನಃಶಾಂತಿಯನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಕೂಡಲ ಸಂಗಮ ದೇವರ ಶರಣರ ಅನುಭಾವ ಮಾಡುವುದು ಅಂತಕ್ಕಂಥದ್ದು. ಚನ್ನಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರೆ, ಮನದ ಮೈಲಿಗೆಯ ಕಳವಡೆ ಕೂಡಲ ಸಂಗನ ಶರಣರ ಅನುಭವ ಮಾಡಿ ಅಂತಕ್ಕಂಥ ಮಾತನ್ನ. ಅಂದ್ರೆ ಎಲ್ಲ ಶರಣರನ್ನ, ಅನೇಕ ದಾರ್ಶನಿಕರನ್ನ, ಚಿಂತಕರನ್ನ, ಅವರನ್ನೆಲ್ಲ ಅವರ ತತ್ವಗಳನ್ನು ನಾವು ಗಮನಿಸಿದಾಗ ಬಹುತೇಕ ಶರಣರು, ಈ ಎಲ್ಲ ವಿಮರ್ಶಕರು ಮನಃಶಾಂತಿಯನ್ನ ಕುರಿತೇ ಮಾತನಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ತಿಂಗಳ ಬೆಳಕಿನಲ್ಲಿ ಎಲ್ಲರೂ ಸಹ ಮನಃಶಾಂತಿಯನ್ನ ಗಳಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲುವಂತ ಕೆಲಸವನ್ನ ಮಾಡೋಣ. ಈ ಮನಸ್ಸನ್ನ ಕುರಿತು ಮಾತನಾಡುವುದಕ್ಕಿಂತ ಮುಂಚೆ ನನಗೆ ಒಂದು ಸಣ್ಣ ಕಥೆಯನ್ನ ಹೇಳಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಒಂದೂರಿನಲ್ಲಿ ಒಂದು ಅಜ್ಜಿ ಇತ್ತು. ಒಂದು ದಿವಸ ಅಜ್ಜಿ ರಾತ್ರಿ ಒಂದು ಬೀದಿ ದೀಪದ ಕೆಳಗೆ ಏನನ್ನೋ ಹುಡುಕ್ತಾ ಇತ್ತು. ಅಜ್ಜಿ ಸುಮಾರು ಹೊತ್ತು ಹುಡುಕಾಟದ ಪ್ರಯತ್ನದಲ್ಲೇ ಇತ್ತು. ಆ ಅಜ್ಜಿ ದೂರದಿಂದ ಒಬ್ಬ ಬಾಲಕ ಇದನ್ನ ಗಮನಿಸ್ತಾ ಇದ್ದ. ಅಜ್ಜಿ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತು. ಅಜ್ಜಿಗೆ ಬೇಕಾದಂತ ಒಂದು ವಸ್ತು ಸಿಕ್ಕಲೇ ಇಲ್ಲ. ಅದು ಆಗ ಆ ಬಾಲಕ ಅಜ್ಜಿ ಹತ್ರ ಬಂದು ಕೇಳ್ತಾನೆ, ಅಜ್ಜಿ ನೀನು ಏನನ್ನೋ ಹುಡುಕ್ತಾ ಇದೀಯಾ, ಏನ್ ಹುಡುಕ್ತಾ ಇದೀಯಾ ಅಜ್ಜಿ ಅಂತ ಕೇಳಿದಾಗ
ಅಜ್ಜಿ ಹೇಳುತ್ತೆ, ತಮ್ಮ ನನ್ನ ಹತ್ರ ಒಂದು ಸೂಜಿ ಇತ್ತು, ಆ ಸೂಜಿಯನ್ನ ನಾನು ಕಳ್ಕೊಂಡಿದ್ದೀನಿ, ಅದನ್ನು ಹುಡುಕ್ತಾ ಇದ್ದೀನಿ ಅಂತ. ಬಹಳ ಕನಿಕರ ಆಯಿತು. ಅಜ್ಜಿ ತಾನೇ, ವಯಸ್ಸಾಗಿದೆ, ನನ್ನಿಂದ ಏನಾದರೂ ಅಜ್ಜಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಆಸೆ ಬಂತು. ಯುವಕ ಕೇಳ್ತಾನೆ, ಅಜ್ಜಿ ಯಾವ ಜಾಗದಲ್ಲಿ ಆ ಸೂಜಿ ಬಿತ್ತು ಅಂತ ಹೇಳು, ನಾನು ಹುಡುಕು ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ. ಅಜ್ಜಿ ಹೇಳ್ದಂತೆ, ಯಾವ ಜಾಗದಲ್ಲಿ ಬಿತ್ತು ಅಂದ್ರೆ ನಮ್ಮ ಮನೆಯ ಕೋಣೆಯಲ್ಲಿ ಸೂಜಿ ಕಳ್ಕೊಂಡಿದ್ದೀನಿ, ನಾನು ಅದನ್ನ ಇಲ್ಲಿ ಹುಡುಕ್ತಾ ಇದ್ದೀನಿ. ಒಂದು ಕಡೆ ಅಜ್ಜಿಯ ಮುಗ್ಧತೆ, ಇನ್ನೊಂದು ಕಡೆ ಆ ಬಾಲಕನಿಗೆ ಆಶ್ಚರ್ಯ. ಅಲ್ಲ ಅಜ್ಜಿ, ಮನೆಯಲ್ಲಿ ಕಳೆದು ಹೋದಂತ ಸೂಜಿಯನ್ನ ನೀನು ಇಲ್ಲಿ ಬೀದಿ ದೀಪದ ಕೆಳಗಡೆ ಹುಡುಕ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದಾಗ, ನಮ್ಮ ಮನೆಯಲ್ಲಿ ಕತ್ತಲಿತ್ತು, ಇಲ್ಲಿ ಬೆಳಕಿದೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ. ಮುಗುಳ್ನಾಗೆ ನಿಟ್ಟು ಹೇಳ್ತಾನೆ ಅವನು, ಅಜ್ಜಿ ನೋಡು, ನಾವು ಕಳೆದುಕೊಂಡಂತ ವಸ್ತುಗಳನ್ನ ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು ಅಜ್ಜಿ ಅಂತ ಹೇಳಿದಾಗ, ನೋಡಪ್ಪ ನಮ್ಮ ಮನೆಯಲ್ಲಿ ಬೆಳಕಿಲ್ಲ, ಮತ್ತೆ ಏನ್ ಮಾಡೋದು ಅಂತ ಕೇಳಿದಾಗ ಆ ಬಾಲಕ ಹೇಳ್ತಾನೆ, ಕಳೆದುಕೊಂಡಂತಹ ವಸ್ತುವಿನ ಜಾಗದಲ್ಲಿ ಕತ್ತಲೆ ಇದ್ರೆ ಬೆಳಕನ್ನ ಹಚ್ಚಬೇಕು ಅಜ್ಜಿ. ಅಜ್ಜಿಯ ಮುಗ್ಧತೆ ನೋಡಿ ಎಷ್ಟು ಮಟ್ಟಿಗಿತ್ತು ಅಂತ. ಬೆಳಕನ್ನ ಹಚ್ಚಬೇಕು ಅಜ್ಜಿ, ಆ ಬೆಳಕಿನಲ್ಲಿ ನಾವು ಕಳ್ಕೊಂಡಂತ ವಸ್ತುಗಳನ್ನು ಹುಡುಕ್ಬೇಕು ಅಂತ ಹೇಳಿದಾಗ ಅಜ್ಜಿಗೆ ಮನವರಿಕೆ ಆಯ್ತಂತೆ. ಹೌದು, ನಮ್ಮ ಮನೆಯಲ್ಲಿ ಬೆಳಕಿನ ಅವಶ್ಯಕತೆ ಇದೆ, ನಾನು ಅಲ್ಲೇ ಹುಡುಕ್ಬೇಕು ಅಂತ ಅಲ್ಲೇ ಹುಡುಕಕ್ಕೆ ಹೋಯ್ತಂತೆ ಅಜ್ಜಿ. ಬಹುಶಃ ನಮ್ಮ ಜೀವನ ಅಜ್ಜಿಯ ಜೀವನಕ್ಕಿಂತಲೂ ಹೊರತಾಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮನೆಯಲ್ಲಿ ಕತ್ತಲಿದೆ ಎಂದು ಕಳೆದುಕೊಂಡಂತಹ ಜಾಗವನ್ನ ಬಿಟ್ಟು ಬೇರೆ ಜಾಗದಲ್ಲಿ ಅಜ್ಜಿ ಹೇಗೆ ಸೂಜಿಯನ್ನ ಹುಡುಕ್ತೋ, ಇವತ್ತು ನಾವು ಏನ್ ಕಳ್ಕೊಂಡಿದ್ದೀವಿ ಅಂದ್ರೆ ನೆಮ್ಮದಿಯನ್ನ ಕಳ್ಕೊಂಡಿದ್ದೀವಿ. ನಾವು ಇವತ್ತು ನೆಮ್ಮದಿಯನ್ನ ಕಳ್ಕೊಂಡಂತ ಈ ಪರಿಸ್ಥಿತಿಯಲ್ಲಿ ನೆಮ್ಮದಿಯನ್ನ ಹುಡುಕ್ಬೇಕಾದಂತ ಜಾಗದಲ್ಲಿ ನಾವು ಯಾರು ಹುಡುಕ್ತಾ ಇಲ್ಲ. ನಾವು ಬೇರೆ ಬೇರೆ ಜಾಗದಲ್ಲಿ ನೆಮ್ಮದಿಯನ್ನ ಹುಡುಕ್ತಾ ಇದ್ದೀವಿ. ಆ ನೆಮ್ಮದಿ ಇರುವಂತ ಏಕೈಕ ಜಾಗ ಯಾವುದು ಅಂದ್ರೆ ನಮ್ಮ ಅಂತರಂಗ, ಅದು ಮನಸ್ಸು ಅಂತಕ್ಕಂಥದ್ದು. ಯಾಕೆ ಈ ಮನಸ್ಸಿನಲ್ಲಿ ನಾವು ನೆಮ್ಮದಿಯನ್ನ ಹುಡುಕೋದಿಕ್ಕೆ ಅಷ್ಟು ಕಷ್ಟ ಇದೆ ಅಂದ್ರೆ, ನಮ್ಮ ಮನಸ್ಸಿನಲ್ಲೂ ಸಹ ಕತ್ತಲೆ ಇದೆ. ಅದಕ್ಕೆ ಬೇಕಾಗಿರುವುದು ಏನು ಅಂತಂದ್ರೆ ಸ್ವಲ್ಪ ಬೆಳಕಿನ ಅವಶ್ಯಕತೆ ಇದೆ. ಅದಕ್ಕೆ ಆ ಮನಸ್ಸಿಗೆ ಒಂದಷ್ಟು ಬೆಳಕನ್ನ ಕೊಟ್ರೆ ಸಾಕು, ನಾವು ಕಳೆದುಕೊಂಡಂತಹ ನೆಮ್ಮದಿ ನಮಗೆ ಸಿಕ್ಕೇ ಸಿಗುತ್ತೆ. ಆ ಬೆಳಕು ಯಾವುದರಿಂದ ಸಿಗುತ್ತೆ ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ದಾರ್ಶನಿಕರ ಅನುಭವದ, ಶರಣರ ಮಾತುಗಳನ್ನ, ಅವರ ಚಿಂತನೆಗಳನ್ನ ನಾವೆಲ್ಲ ಆಗಾಗ್ಗೆ ಕೇಳ್ತಾ ಇರಬೇಕು ಅಂತಕ್ಕಂಥ. ಅದಕ್ಕೆ ಹೇಳಿದ್ದು ಕೂಡಲ ಸಂಗನ ಶರಣರ ಅನುಭವ ಮಾಡುವುದು ಅಂತ. ತಿಂಗಳಿಗೊಂದು ಸಾರಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿಗೆ ಬರ್ತೀರಾ, ಒಂದಷ್ಟು ಸಮಯವನ್ನ ಇಲ್ಲಿ ನೀಡುವಂತ ಕೆಲಸವನ್ನ ಮಾಡ್ತೀರಾ. ನಿಮ್ಮ ಪುಟ್ಟ ಹೃದಯಕ್ಕೆ ಬೆಳಕನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇರುವಂತವ್ರು ನೀವೇ ಧನ್ಯಮಾನ್ಯರು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ನೋಡಿ, ನಮ್ಮ ಇತಿಹಾಸವನ್ನ ಗಮನಿಸಿದ್ರೆ ಇಡೀ ಜಗತ್ತಿನಲ್ಲಿ ಮನಸ್ಸಿನ ಸ್ವರೂಪವನ್ನ ಕುರಿತು ಮೊಟ್ಟ ಮೊದಲು ಚಿಂತನೆ ಮಾಡಿದಂತಹ ರಾಷ್ಟ್ರ ಯಾವುದು ಅಂದ್ರೆ ಅದು ನಮ್ಮ ಭಾರತ, ಹಿಂದೂ ರಾಷ್ಟ್ರ ಅಂತ ನಾವು ಬಹಳ ಅಭಿಮಾನದಿಂದ. ಹಿಂದೂ ಅಧ್ಯಾತ್ಮ ಮನಃಶಾಸ್ತ್ರವನ್ನ ನಾವು ಅವಲೋಕನ ಮಾಡಿದಾಗ ನಮ್ಮಲ್ಲಿರುವಂತಹ ತತ್ವಗಳು, ಸಿದ್ಧಾಂತಗಳು, ಚಿಂತನೆಗಳನ್ನ ಗಮನಿಸಿದಾಗ ಮನಸ್ಸನ್ನ, ಶಾಂತಿಯನ್ನ, ಮನಸ್ಸಿನ ನೆಮ್ಮದಿಯನ್ನ ಯಾವ ರೀತಿಯಾಗಿ ನಾವು ಗಳಿಸ್ಕೊಳ್ಬೇಕು ಅನ್ನೋದಕ್ಕೆ ಬಹಳ ಸುಲಭ ಮಾರ್ಗವನ್ನು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಆಧುನಿಕ ಮನಃಶಾಸ್ತ್ರವೂ ಸಹ ಅಷ್ಟೇ ಮನೋರೋಗಿಗಳಿಗೆ ಅನೇಕ ದಿವ್ಯ ಔಷಧಿಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಪೂರ್ವಿಕರು ಅನೇಕ ಔಷಧಿಗಳನ್ನ, ಈ ವಚನ ಸಾಹಿತ್ಯ, ತತ್ವಗಳನ್ನ, ಸಿದ್ಧಾಂತಗಳನ್ನ ಈಗಾಗಲೇ ನಮಗೆ ಕೊಟ್ಟು ಹೋಗಿರುವಂತವ್ರು. ಮನಃಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಮನಸ್ಸು ಅಂದ್ರೆ ಏನು ಅಂತ. ಮನಸ್ಸು ಅನ್ನೋದೇನೋದಕ್ಕೆ ಸಾಕಷ್ಟು ಚಿಂತನೆಗಳಿದಾವೆ, ವಿಮರ್ಶೆಗಳಿದಾವೆ, ಅದಕ್ಕೆ ಆದಂತಹ ವ್ಯಾಖ್ಯಾನಗಳು ಸಹ ಇದಾವೆ. ಅದನ್ನ ಬಹಳ ಸುಲಭವಾಗಿ ಸಾಮಾನ್ಯರಿಗೆ ಅರ್ಥೈಸಿಕೊಳ್ಳೋದಾದ್ರೆ ಮನಸ್ಸು ಅಂತಕ್ಕಂಥದ್ದು ಇಟ್ ಈಸ್ ದ ಟೈನಿ ಪಾರ್ಟ್ ಆಫ್ ದ ಮೈಂಡ್ ಅಂತ. ದ ಆಸಿಲೇಟಿಂಗ್ ಆಸ್ಪೆಕ್ಟ್ಸ್ ಆಫ್ ದ ಮೈಂಡ್ ಈಸ್ ಕಾಲ್ಡ್ ಮನಸ್ಸು ಅಂತ. ನೋಡಿ ಎಷ್ಟು ಸುಲಭವಾಗಿದೆ ಹೇಳಿದ್ದಾರೆ. ಮನಸ್ಸಿಗೆ ಸಾಕಷ್ಟು ವ್ಯಾಖ್ಯಾನವನ್ನ ಕೊಡ್ಬೋದು, ಆದ್ರೆ ಬಹಳ ಸುಲಭವಾಗಿ ಹೇಳೋದಂದ್ರೆ ಸದಾ ಚಲನೆಯಿಂದ ಕೂಡಿದಂತಹ ಅಂತರಂಗದ ಒಂದು ಭಾಗವೇ ಮನಸ್ಸು ಅಂತಕ್ಕಂಥದ್ದು. ಸದಾಕಾಲ ಚಲನೆಯಿಂದಲೇ ಕೂಡಿರ್ತಕ್ಕಂಥದ್ದು, ಬಹಳ ಸೂಕ್ಷ್ಮವಾಗಿರುವಂತಹದ್ದು ಇದು.
ಅದು ನಿತ್ಯವೂ ಸಹ ಚಂಚಲ ಭರಿತವಾಗಿರುವಂತಹದ್ದು. ಯೋಚನೆಗಳ ಪ್ರಭಾವದಿಂದ ಸದಾ ಅದು ಅಲೆದಾಡುತ್ತಾ ಇರುವಂತಹದ್ದು, ಅದು ಅದರ ಸಹಜ ಗುಣ ಆಗಿರುವಂತಹದ್ದು. ಅಷ್ಟೇ ಅಲ್ಲ, ಮನಸ್ಸು ಬಹು ವಿಶಾಲವಾದದ್ದು. ಅದು ನಮ್ಮ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಯಂತ್ರಗಳಿಂದ, ಕ್ಷಾಕಿರಣಗಳಿಂದಲೂ ಸಹ ಅದನ್ನು ನೋಡಲು ಆಗುವುದಿಲ್ಲ, ಅದನ್ನ ಮುಟ್ಟಲು ಸಹ ಸಾಧ್ಯವಾಗುವುದಿಲ್ಲ. ಅದನ್ನು ಅನುಭವಿಸಿ ಅರಿಯಬೇಕಷ್ಟೇ. ಮನಸ್ಸನ್ನ ಅರಿಬೇಕು, ಅನುಭವಿಸ್ಬೇಕು ಅಷ್ಟೇ. ನಾವು ನಮ್ಮ ಮನಸ್ಸಿನ ಕಾರ್ಯಗಳಿಂದಲೇ ಇವತ್ತು ಬುದ್ಧಿ ಹಾಗೂ ಚತುರತೆಯನ್ನ ನಾವೆಲ್ಲ ತೋರಬಲ್ಲವರಾಗಿದ್ದೇವೆ. ಇವತ್ತು ಒಂದಷ್ಟು ಯೋಚಿಸುವ, ಕಲಿಯುವ, ಭಾವನೆಗಳನ್ನ ವ್ಯಕ್ತಪಡಿಸುವಂತ, ಸಮಸ್ಯೆಗಳನ್ನ ಪರಿಹರಿಸುವ ಶಕ್ತಿ ನಮಗೆ ಮನಸ್ಸಿನಲ್ಲೇ ಸಾಧ್ಯವಾಗಿರುವಂತಹದ್ದು. ಈ ಮನಸ್ಸಿನ ಕಾರಣದಿಂದಲೇ ಮನುಷ್ಯನ ಇತರ ಪ್ರಾಣಿಗಳಿಗಿಂತ ಒಂದಷ್ಟು ವಿಭಿನ್ನವಾಗಿರುವಂತಹ ಪ್ರಾಣಿ, ಸರ್ವಶ್ರೇಷ್ಠ ಪ್ರಾಣಿ ಅಂತ ಈ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನ ಪಡೆದಿರುವಂತಹದ್ದು. ಮನಸ್ಸಿಲ್ಲದೆ ದೇಹದ ಯಾವುದೇ ಕಾರ್ಯವೂ ಇವತ್ತು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಇವತ್ತು. ಆದುದರಿಂದಲೇ ಮನಸ್ಸನ್ನ ಮನುಷ್ಯನ ಕಾರ್ಯಾಂಗ ಅಂತ ಕರೀತೀವಿ ನಾವು. ನಮ್ಮ ಮನಸ್ಸು ಎಷ್ಟು ಸೂಕ್ಷ್ಮವೋ ಅಷ್ಟೇ ವಿಕಲ್ಪಗಳಿಂದ ಕೂಡಿದಂತಹ ಒಂದು ವಸ್ತು ಇದು. ಮನಸ್ಸು ಬಹಳ ಚಂಚಲವಾದಂಥದ್ದು. ಅದು ಕೊಂಬೆಯ ಮೇಲಣ ಮರ್ಕಟದಂತೆ ದಂಗಿಸುತ್ತದೆ ಅಂತ ಅನೇಕ ಶರಣರು ಈ ಮನಸ್ಸನ್ನ ಕುರಿತಾಗಿರ್ತಕ್ಕಂಥ ಚಿಂತನೆಯನ್ನ ನೀಡಿರ್ತಕ್ಕಂಥವ್ರು. ಅದನ್ನ ಹತೋಟಿಯಲ್ಲಿ ಇಡುವಂಥದ್ದು ಬಹು ಕಷ್ಟಕರವಾದಂಥ ಕೆಲಸವೆಂದು ಅವರು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟು ಹೋಗಿರುವಂಥದ್ದು. ಮನಸ್ಸನ್ನ ಹತೋಟಿಯಲ್ಲಿಡುವುದು ಹೇಗೆ ಅನ್ನೋದನ್ನ ಎಷ್ಟು ಕಷ್ಟಕರವಾಗಿರುವಂಥದ್ದು ಅಂತ ಅರ್ಜುನ ತನ್ನ ಗೀತೆಯಲ್ಲೂ ಸಹ ಹೇಳಿರುವಂಥದ್ದು. ಹೇಳ್ತಾರೆ, ಗಾಳಿಯನ್ನು ಮೂಟೆ ಕಟ್ಟುವ ಸಾಹಸದಂತೆ ಈ ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋದು ಅಷ್ಟು ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಈ ಮನಸ್ಸಿನ ಕುರಿತು ಸಾಕಷ್ಟು ವಿಚಾರಗಳನ್ನ ನಾವು ಅನೇಕ ದಾರ್ಶನಿಕರು, ಚಿಂತಕರು, ಶರಣರು, ದಾಸವರೇಣ್ಯರು ಅನೇಕ ವಿಚಾರಗಳನ್ನ ಕೊಟ್ಟು ಹೋಗಿರುವಂಥದ್ದು ನಮಗೆಲ್ಲ ತಿಳಿದಿರುವಂತಹ ವಿಚಾರ. ಬಹಳ ಮುಖ್ಯವಾಗಿ ಶಿವಶರಣರ ವಚನಗಳಲ್ಲೂ ಮನಸ್ಸಿನ ವಿಕಲ್ಪಗಳ ಪೂರ್ಣ ಜಿಜ್ಞಾಸೆಯನ್ನು ನಾವು ಕಂಡು ಬರುವಂಥದ್ದು ನಾವು ಕಾಣ್ತೀವಿ. ನಾವು ಅಲ್ಲಮ ಪ್ರಭುಗಳಾದಿಯಾಗಿ, ಬಸವಾದಿ ಶಿವಶರಣರಾದಿಯಾಗಿ ಅನೇಕ ಶರಣರು ಮನಸ್ಸಿನ ಮರ್ಮವನ್ನ ಕುರಿತು ಸಾಕಷ್ಟು ವಿಚಾರವನ್ನ ನಮಗೆ ನೀಡಿದ್ದಾರೆ. ಅತ್ತ ಇತ್ತ ಅರಿವ ಮನವ ಒಂದು ಕಡೆ ನಿಲ್ಲಿಸಬಲ್ಲರೆ ಗುಹೇಶ್ವರ ಲಿಂಗದ ಬೆಳಗು ಅಂತರಂಗದಲ್ಲಿಯೇ ಗೋಚರಿಸುತ್ತದೆ ಅಂತಕ್ಕಂಥ ಮಾತನ್ನ ಹೇಳಿರುವಂತಹದ್ದು. ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾರೆ, ಹೃದಯ ಕಮಲ ಪುಷ್ಪವಾದಾಗ ಅಲ್ಲಿ ಚನ್ನಮಲ್ಲಿಕಾರ್ಜುನ ಇರ್ತಕ್ಕಂಥ ಮಾತನ್ನ ಹೇಳಿರುವಂತಹದ್ದು. ಇವೆಲ್ಲ ಮನಸ್ಸನ್ನ ಕುರಿತಾಗಿರ್ತಕ್ಕಂಥ ಚಿಂತನೆಗಳಾಗಿರುವಂತಹದ್ದು. ಬಹಳ ಮುಖ್ಯವಾಗಿ ಷಣ್ಮುಖ ಶಿವಯೋಗಿಗಳು ನಮ್ಮ ಮನಸ್ಸಿನ ಮೇಲೆ ಇಂದ್ರಿಯಗಳ ವಿಷಯಾಸಕ್ತಿಗಳು ಹೇಗೆ ಪ್ರಭಾವಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಪ್ರಾರಂಭದಲ್ಲಿ ಈಗಾಗಲೇ ಹೇಳಿದಂಗೆ ಒಂದಷ್ಟು ನಮ್ಮಲ್ಲಿ ಖಿನ್ನತೆ ಇದೆ, ಒಂದಷ್ಟು ನಮ್ಮಲ್ಲಿ ದುಗುಡ ಇದೆ, ಒಂದಷ್ಟು ನಮ್ಮ ಮಾನಸಿಕ ಒತ್ತಡ ಇದೆ, ನಮ್ಮಲ್ಲಿ ಅಶಾಂತಿ ಇದೆ ಅಂತಂದ್ರೆ ಮನಸ್ಸಿನ ಮೇಲೆ ಪ್ರಮುಖವಾಗಿ ಬೀರುವಂತಹ ಒಂದು ಅಂಶ ಅಂದ್ರೆ ಅದು ಇಂದ್ರಿಯಗಳ ವಿಷಯಾಸಕ್ತಿ ಅಂತಕ್ಕಂಥದ್ದು. ಪಂಚ ಇಂದ್ರಿಯಗಳು ನಿಮ್ಗೆಲ್ಲ ಗೊತ್ತಿದೆ. ನಾಸಿಕದಿಂದ ಹಿಡಿದು ಕಿವಿಯವರೆಗೂ ಅವು ಮಾಡುವಂತಹ ಎಲ್ಲ ವಿಷಯಾಸಕ್ತಿಗಳು ನಮ್ಮ ಮನಸ್ಸಿನ ಮೇಲೆ ನೇರವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಯಾವ ರೀತಿಯಾಗಿ ಈ ವಿಷಯಾಸಕ್ತಿಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ವಚನದ ಸಾಲುಗಳನ್ನು ನಾವು ಷಣ್ಮುಖ ಶಿವಯೋಗಿಗಳ ಕೊಟ್ಟಿರುವಂತಹ ವಿಚಾರಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಅವರು ಒಂದ್ ಕಡೆ ಹೇಳ್ತಾರೆ, ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ, ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ, ತ್ವಗೀಂದ್ರಿಯ ವಿಷಯದಿಂದ ಗಜ ಕೆಡುವುದು ರಾಜನ ಕೃತಕದಲ್ಲಿ, ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಅಂದ್ರೆ ಜಿಂಕೆ ಕೆಡುವುದು ಬೇಟೆಗಾರನ ಸರಳಿನಲ್ಲಿ, ಇಂತಿ ಪ್ರಾಣಿಗಳು ಒಂದೊಂದೇ ವಿಷಯದಿಂದ ಬಂಧನಕ್ಕೊಳಗಾದವು, ಇಂತಪ್ಪ ಪಂಚೇಂದ್ರಿಯ ವಿಷಯ ವ್ಯಾಪಾರದಲ್ಲಿ ಲಂಪಟರಾದ ಮಾನವರು ಕೆಟ್ಟ ಕೇಡ ನೀನೆಂಬೆನಯ್ಯ ಅಖಂಡೇಶ್ವರ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದ್ರೆ 5 ಪಂಚ ಇಂದ್ರಿಯಗಳು ಮನುಷ್ಯನ ಮೇಲೆ ಎಷ್ಟು ಪ್ರಭಾವಿಸುತ್ತೆ ಅನ್ನೋದಕ್ಕೆ 5 ಪ್ರಾಣಿಗಳ ದೃಷ್ಟಾಂತವನ್ನು ನಮಗೆ ಕೊಡ್ತಾರೆ. ಅದನ್ನ ಒಂದಷ್ಟು ವಿಶ್ಲೇಷಣಾತ್ಮಕವಾಗಿ ನಾವು ಗ್ರಹಿಸೋದಾದ್ರೆ, ಘ್ರಾಣೇಂದ್ರಿಯ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಮೂಗು. ಆ ಘ್ರಾಣೇಂದ್ರಿಯಕ್ಕೆ ವಶವಾಗಿ ಭ್ರಮರವು ಸಂಪಿಗೆ ಹೂವಿನ ಪರಿಮಳಕ್ಕೆ ಮನಸೋತು ಅಳಿಯುತ್ತದೆ ಅಂತಕ್ಕಂಥದ್ದು. ನೀವೆಲ್ಲ ಸಂಪಿಗೆ ಪುಷ್ಪ ನೋಡಿದ್ದೀರಾ? ಭ್ರಮರ ಅಂತಕ್ಕಂಥದ್ದು ಆ ದುಂಬಿ
ಆ ಸಂಪಿಗೆ ಪುಷ್ಪದ ಹತ್ತಿರ ಹೋಗಿ ಅದರ ಸುವಾಸನೆಯಲ್ಲೇ ಏನಾಗುತ್ತೆ ಅಂದ್ರೆ ಮುಳುಗೋಗುತ್ತೆ. ಅದರ ಸುವಾಸನೆ ಅತಿಯಾಗಿ ಏನಾಗುತ್ತೆ ಅಂದ್ರೆ ದುಂಬಿ ಸಾವನ್ನ ಅಪ್ಪುತ್ತದೆ. ಅದು ಅಂದ್ರೆ ಒಂದು ವಿಷಯದಿಂದ ಭ್ರಮರ ಏನಾಗುತ್ತೆ ಅಂದ್ರೆ ಕೆಡುತ್ತದೆ. ಎರಡನೇದಾಗಿ ರಸನೇಂದ್ರಿಯ ಅಂದ್ರೆ ನಾಲಿಗೆಯ ರಸನೇಂದ್ರಿಯಕ್ಕೆ ವಶವಾಗಿ ಮೀನುಗಾರನು ಹಾಕಿದಂತ ಆಹಾರವನ್ನ ತಿನ್ನಲು ಹೋಗಿ ಬಲೆಯಲ್ಲಿ ಬೀಳುವಂತಹದ್ದು. ಕೆಲವು ಸತಿ ಗಾಳವನ್ನು ಸಹ ಹಾಕಿರ್ತಾರೆ ನೋಡಿ, ಅದರಲ್ಲಿ ಮೀನು ಆಹಾರವನ್ನ ಹುಡಿಕೊಂಡು ನಾಲಿಗೆ ರುಚಿಗೆ ಹೋಗಿ ಆ ಆಹಾರ ಎಲ್ಲಿದೆ ಅಂತಕ್ಕಂಥ ಭ್ರಮೆಯಲ್ಲೇ ಅರಿವೇ ಇರೋದಿಲ್ಲ. ಅದಕ್ಕೆ ನನಗೆ ಆಹಾರ ಬೇಕು ಅಂತಕ್ಕಂಥ ಒಂದು ಇಂದ್ರಿಯ ಸುಖದಲ್ಲೇ ಅದು ಬದುಕ್ತಾ ಇರುತ್ತೆ. ಯಾವುದೋ ಆಹಾರ ಸಿಕ್ಕಿದ್ರೆ ಸಾಕು ಅದನ್ನ ಸ್ವೀಕರಿಸಲು ಹೋಗಿ ಜಾಲಗಾರ ಆಗಿರ್ತಕ್ಕಂಥ ಬಲೆಯಲ್ಲಿ ಸಿಕ್ಕಿ ಸಾವನ್ನು ಅಪ್ಪುವಂತಹದ್ದು. ಮೂರನೇದು ನಯನೇಂದ್ರಿಯಕ್ಕೆ ವಶವಾಗಿ ಪತಂಗವು ದೀಪದ ಜ್ವಾಲೆಗೆ ಬಲಿಯಾಗುತ್ತದೆ. ನಯನೇಂದ್ರಿಯ ಅಂದ್ರೆ ಕಣ್ಣು ಅಂತಕ್ಕಂಥದ್ದು ನೋಡಿ, ದೀಪ ಬಹಳ ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಪತಂಗ ಅಂದ್ರೆ ಚಿಟ್ಟೆ ಅಥವಾ ಬೇರೆ ಬೇರೆ ಆ ಜಾತಿಗೆ ಸೇರಿರ್ತಕ್ಕಂಥ ಕೀಟಗಳು ದೀಪದ ಸುತ್ತು ಏನಾಗುತ್ತೆ ಅಂದ್ರೆ ಗಿರಕಿ ಹೊಡೆದು ಆ ಬೆಳಕಿಗೆ ಅದು ಆಕರ್ಷಣೆ ಉಂಟಾಗಿ ತುಂಬಾ ಸಮೀಪಕ್ಕೆ ಹೋಗಿ ಏನಾಗುತ್ತೆ ಅಂದ್ರೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತೆ ಅದು. ಇನ್ನು ನಾಲ್ಕನೇದು ಅಂದ್ರೆ ತ್ವಗೀಂದ್ರಿಯ ಅಂದ್ರೆ ಚರ್ಮಕ್ಕೆ ವಶವಾಗಿ ಆನೆಯು ರಾಜನ ಮೋಸ ತಿಳಿಯದೆ ಹೆಣ್ಣಾನೆಯ ಸ್ಪರ್ಶ ಸುಖ ಬಯಸಿ ಕೆಡ್ಡಕ್ಕೆ ಬೀಳುವಂತಹದ್ದು. ನಿಮ್ಗೆಲ್ಲ ಕೆಡ್ಡ ಬೀಳಿಸುವಂತದ್ದು ಗೊತ್ತಿದೆ. ಅದು ಕೃತಕವಾಗಿ ಒಂದು ಕೆಡ್ಡವನ್ನ ಹಾಕಿ ಅದರ ಮೇಲೆ ಗಳಗಳನ್ನ ಹಾಕಿ ತೆರಗಲೆಯನ್ನ ಹಾಕಿ ಅದರ ಹಿಂದೆ ಒಂದು ಹೆಣ್ಣಾನೆಯನ್ನ ಕಟ್ಟಿರ್ತಾರೆ. ಅಂದ್ರೆ ಚರ್ಮದ ಸುಖಕ್ಕೆ ಅದು ಬಲಿಯಾಗಿ ಹೆಣ್ಣನ್ನ ಅರಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದರ ಮುಂದೆ ಇರ್ತಕ್ಕಂಥ ಅದಕ್ಕೆ ಅರಿವಿಗೆ ಬಾರದೇ ಇರುವಂತ ಕೆಡ್ಡಕ್ಕೆ ಬಿದ್ದು ಅದು ರಾಜನ ಒಂದು ವಶಕ್ಕೆ ಬಲಿಯಾಗುವಂತಹದ್ದು. ಅಂದ್ರೆ 5 ಇಂದ್ರಿಯಗಳ ಸುಖಕ್ಕೆ 5 ಪ್ರಾಣಿಗಳು ಯಾವ ರೀತಿಯಾಗಿ ಬಲಿಯಾಗುತ್ತದೆಯೋ ಅದೇ ರೀತಿಯಾಗಿ ಮನುಷ್ಯನಲ್ಲೂ ಸಹ ಒಂದು ಇಂದ್ರಿಯ ಇಲ್ಲ. ಒಟ್ಟು ಎಷ್ಟು ಇಂದ್ರಿಯ ಇದೆ? 5 ಇಂದ್ರಿಯಗಳಿದೆ. ಒಂದು ಇಂದ್ರಿಯಕ್ಕೆ ಒಂದೊಂದು ಪ್ರಾಣಿಗಳೇ ಬಲಿಯಾಗಿರ್ಬೇಕಾದ್ರೆ ಮನುಷ್ಯನ ದೇಹ ಈ ಪಂಚೇಂದ್ರಿಯಗಳು ಸುಖ 5 ಸುಖಗಳಿರುವಂತ ಈ ದೇಹ ಏನಾದ್ರೂ ಈ 5 ವಿಷಯಾಸಕ್ತಿಗಳಿಗೆ ಏನಾದ್ರೂ ಬಲಿಯಾದ್ರೆ ಮನುಷ್ಯನ ಅವನತಿ ಖಂಡಿತ ಅಂತಕ್ಕಂಥ ಮಾತನ್ನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವವನ್ನ ಬೀರುತ್ತೆ ಈ ಇಂದ್ರಿಯಗಳು ಅಂತಕ್ಕಂಥ ಎಚ್ಚರಿಸುವಂತ ಮಾತನ್ನ ನಮ್ಮ ಷಣ್ಮುಖ ಶಿವಯೋಗಿಗಳು ಕೊಟ್ಟಿರುವಂತಹದ್ದು. ಅದನ್ನೇ ನಮ್ಮ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಶಬ್ದಾದಿಭಿಹಿ ಪಂಚಭಿರೇವ ಪಂಚತ್ವ ಮಾಪುಹು ಸ್ವಗುಣೇನ ಬದ್ಧಾಹ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾಹ ನರಹ ಪಂಚವಿರಂಚಿತ ಕಿಂ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದೇ ಸಾಲುಗಳನ್ನ ಷಣ್ಮುಖ ಶಿವಯೋಗಿಗಳು ಬಹಳ ವಿಸ್ತೃತವಾಗಿ ಎಳೆಯಾಗಿ ನಮಗೆ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಇಂದ್ರಿಯಗಳು ನಮ್ಮ ವಾಂಛೆಯನ್ನು ಬಿಡುವುದಿಲ್ಲ. ತಮ್ಮ ವಾಂಛೆಯನ್ನು ಅವು ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳನ್ನ ನಿಗ್ರಹಿಸಿದಷ್ಟು ಅವುಗಳ ಅಶಾಂತಿ, ಅತೃಪ್ತಿ, ತೀವ್ರತೆ ಹೆಚ್ಚಾಗುವಂತಹದ್ದು. ಮನೋವಿಜ್ಞಾನಿಗಳ ಅನಿಸಿಕೆ ಕೂಡ ಇದೇ ಆಗಿದೆ. ಹಾಗಾದರೆ ಈ ಇಂದ್ರಿಯಗಳ ಲಾಲಸೆಯನ್ನ, ಮನಸ್ಸಿನ ಸ್ಥಿರತೆಯನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಈಗ ನಮಗೆ ಯಕ್ಷ ಪ್ರಶ್ನೆಯಾಗಿರುವಂತಹದ್ದು. ಮನೋವಿಜ್ಞಾನವು ಅದೇ ಹೇಳುವಂತಹದ್ದು. 12ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಬಸವಾದಿ ಶಿವಶರಣರ ವಚನ ಸಾಹಿತ್ಯವನ್ನ ನಾವು ಗಮನಿಸಿದಾಗ ಈ ಇಂದ್ರಿಯಗಳ ಲಾಲಸೆಯನ್ನ ನಿಗ್ರಹಿಸೋಕೆ ಹೋಗಲೇಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾವು ಯಾವಾಗ ಈ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಕ್ಕೆ ಹೋಗ್ತೀವೋ ಆಗ ನಮ್ಮ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತದೆ, ಅತೃಪ್ತಿ ಉಂಟಾಗುತ್ತದೆ, ಮತ್ತೆ ತೀವ್ರತೆ ಹೆಚ್ಚುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ನಮ್ಮ ಮನಸ್ಸಿನಲ್ಲಿ ಮೂಡುವಂತ ಒಂದು ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲ ಅಂದಮೇಲೆ ಸಹಜವಾಗಿ ಪ್ರಕೃತಿ ದತ್ತವಾಗಿ ಬರುವಂತಹ ಈ ಇಂದ್ರಿಯಗಳ ವಿಷಯಾಸಕ್ತಿಗಳನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಕಡೆ ಚನ್ನಬಸವಣ್ಣವರೇ ಒಂದು ಸೂತ್ರವನ್ನ ಕೊಟ್ಕೊಡ್ತಾರೆ ನಮ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಅಂದ್ರೆ, ಒಂದು ಕಡೆ ಸಮಸ್ಯೆ ಉದ್ಭವ ಆದ್ರೆ ಅದೇ ಇನ್ನೊಂದು ವಚನ ಸಾಹಿತ್ಯದಲ್ಲಿ ಅದೇ ವಚನಗಳಲ್ಲಿ ಅದಕ್ಕೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ವಚನ ಸಾಹಿತ್ಯವನ್ನ ನಾವು ಅಧ್ಯಯನ ಮಾಡಬೇಕಾಗಿರುವಂತದ್ದು. ಪ್ರಾರಂಭದಲ್ಲೇ ನಾನು ಹೇಳಿದಾಗೆ 21ನೇ ಶತಮಾನಕ್ಕೆ ನಮಗೆ ಶಾಂತಿ ಏನಾದರೂ ಲಭಿಸಬೇಕು ಅಂದ್ರೆ ಸಂಪೂರ್ಣವಾಗಿ ಆ ಎಲ್ಲ ವಚನ ಶಾಸ್ತ್ರಗಳನ್ನ ನೀವು ಅಧ್ಯಯನ ಮಾಡಲೇಬೇಕಾಗಿರುವಂತಹದ್ದು. ಒಂದು ಕಡೆ ಚನ್ನಬಸವಣ್ಣವರು ಹೇಳ್ತಾರೆ, ನಮ್ಮಲ್ಲಿ ಈಗಾಗಲೇ ಆ ಇಂದ್ರಿಯ ಸುಖಕ್ಕೆ ಒಳಗಾದಂತ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅರಿಷಡ್ವರ್ಗಗಳು ಉಂಟಾಗ್ತವೆ. ಆ ಅರಿಷಡ್ವರ್ಗಗಳು ನೇರವಾಗಿ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಹಾಗಾಗಿ ಅವುಗಳನ್ನ ನಿಗ್ರಹ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ
ಅವುಗಳ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ ಅಂತಕ್ಕಂಥದ್ದೇ ನಮಗೆ ಈಗ ಉತ್ತರ ಬೇಕಾಗಿರುವಂತಹದ್ದು. ಆ ಸುದೀರ್ಘವಾಗಿರುವಂತ ಒಂದು ವಚನವನ್ನ ಕೊಡ್ತಾರೆ ಅವರು, ಚನ್ನಬಸವಣ್ಣನವರು. ಆ ವಚನದ ಸಾಲುಗಳು ಈ ರೀತಿಯಾಗಿರುವಂತಹದ್ದು: ಶಿವಭಕ್ತಿಯುಳ್ಳವಂಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ ಅಂತಕ್ಕಂಥ ಮಾತನ್ನ ಒಂದ್ ಕಡೆ ಹೇಳ್ತಾರೆ. ಆ ವಚನದ ಸಾಲುಗಳು ಈ ರೀತಿಯಾಗಿ ಮುಂದುವರೆದು, ಶಿವಭಕ್ತಿಯುಳ್ಳವಂಗೆ ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಕಾಮ ಬೇಡ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಕಾಮ ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕ್ರೋಧ ಬೇಡ ಅಂತಂದ್ರೆ ಇನ್ನೊಂದು ಕಡೆ ಕ್ರೋಧ ಬೇಕು ಅಂತ ಹೇಳ್ತಾ ಇದ್ದಾರೆ. ಲೋಭ ಬೇಡ ಅಂದ್ರು, ಮೋಹ ಬೇಡ ಅಂದ್ರು, ಮದ ಬೇಡ, ಮತ್ಸರ ಬೇಡ ಅಂದ್ರು, ಇನ್ನೊಂದ್ ಕಡೆ ಎಲ್ಲ ಅವೆಲ್ಲ ಬೇಕು ಅಂತಂದ್ರು. ಯಾವುದು ಬೇಕು ಯಾವುದು ಬೇಡ ಅಂತಕ್ಕಂಥದ್ದು ಇನ್ನೊಂದು ಸೂಚ್ಯವಾಗಿ ಈ ಸಾಲುಗಳನ್ನು, ಮುಂದಿನ ಸಾಲುಗಳನ್ನು ನಾವು ಗಮನಿಸಬೇಕು. ಬೇಕೆಂಬುದಕ್ಕಾವ ಗುಣ, ಬೇಡೆಂಬುದಕ್ಕಾವ ಗುಣ, ಎರಡು ಪ್ರಶ್ನೆಯನ್ನ ಮಾಡ್ತಾರೆ. ಬೇಕೆಂಬುದಕ್ಕಾವ ಗುಣ ಅಂದ್ರೆ ಕಾಮ ಬೇಕು ಲಿಂಗದಲ್ಲಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಮನುಷ್ಯನ ಮನಸ್ಸಿನಲ್ಲಿ ಕಾಮ ಅಂತಕ್ಕಂಥದ್ದು ಸಹಜವಾಗಿ ಉಂಟಾಗುತ್ತೆ, ಅದು ಯಾರನ್ನೂ ಸಹ ಬಿಡೋದಿಲ್ಲ. ಆ ಕಾಮ ಉಂಟಾದಾಗ ಅದನ್ನ ಯಾವ ದಿಕ್ಕಿಗೆ ತಿರುಗಿಸಬೇಕು ಅಂತಕ್ಕಂಥ ಸರಳ ಮಾರ್ಗವನ್ನ ವಚನ ಸಾಹಿತ್ಯ ಕೊಟ್ಟಿರುವಂತಹದ್ದು. ಸಹಜವಾಗಿ ಮನಸ್ಸಿನಲ್ಲಿ ಉಂಟಾಗುವಂತ ಈ ಕಾಮವನ್ನ ಯಾವುದ ಕಡೆ ತಿರುಗಿಸ್ಬೇಕು ಅಂದ್ರೆ ಲಿಂಗ ಧ್ಯಾನದಲ್ಲಿ ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ ಅಂತಕ್ಕಂಥದ್ದು. ಕ್ರೋಧ ಬೇಕು ಕರಣಗಳಲ್ಲಿ, ಕರಣಗಳ ವೃತ್ತಿಗಳು ನಿಮ್ಗೆಲ್ಲ ಗೊತ್ತಿದೆ. ಬೇಡದನ್ನ ನೋಡಬೇಕು, ತಿನ್ಬೇಕು, ಗ್ರಹಿಸಬೇಕು, ವಾಸಿಸಬೇಕು, ಮಾತನಾಡಬೇಕು, ಸ್ಪರ್ಶಿಸಬೇಕು ಅಂತಕ್ಕಂಥ ಈ ಕರ್ಣ ವೃತ್ತಿಗಳಲ್ಲಿ ಕ್ರೋಧ ಇರಬೇಕಂತೆ. ಕ್ರೋಧ ಬೇಡ ಗುರುವಿನಲ್ಲಿ. ಎಷ್ಟು ಚೆನ್ನಾಗಿ ಸೂತ್ರವನ್ನ ಕೊಟ್ಟಿದ್ದಾರೆ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಲೋಭ ಅಂದ್ರೆ ಆಸೆ, ಎಲ್ಲರಿಗೂ ಮನುಷ್ಯನಿಗೆ ಆಸೆ ಬರುತ್ತೆ. ನನಗೆ ಯಾವುದು ಬೇಕು ಬೇಕು ಅಂತಕ್ಕಂಥ ಆಸೆ ಉಂಟಾಗಬೇಕು ಅಂದ್ರೆ ಪಾದೋದಕ ಪ್ರಸಾದದಲ್ಲಿ ಲೋಭ ಬೇಕಂತೆ. ಲೋಭ ಯಾವುದ್ರಲ್ಲಿ ಬೇಡ ಅಂದ್ರೆ ತನು ಮನ ಧನದಲ್ಲಿ ಲೋಭ ಬೇಡ. ದೇಹದ ಬಗ್ಗೆ ಅತಿಯಾದಂತ ವ್ಯಾಮೋಹ ಬೇಡ, ಧನದಲ್ಲಿ ಮೋಹ ಬೇಡ ನಿನಗೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಲೋಭ ಬೇಡ ಅಂತಕ್ಕಂಥದ್ದು. ಮೋಹ ಬೇಕು ಗುರುಲಿಂಗ ಜಂಗಮರಲ್ಲಿ, ಮೋಹ ಬೇಡ ಸಂಸಾರದಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ 12ನೇ ಶತಮಾನದಲ್ಲಿ ಇದ್ದಂತ ಎಲ್ಲ ಶರಣರು ಸಂಸಾರದಲ್ಲೇ ಇದ್ದಂಥವ್ರು ಅಂತ ನಮ್ಗೆ ಪ್ರಶ್ನೆ ಬಂದಾಗ, ಅವರೆಲ್ಲರೂ ಸಹ ಸಂಸಾರದಲ್ಲಿದ್ರೂ ಸಹ ಅವರು ಅಧ್ಯಾತ್ಮದ ಮಾರ್ಗದಲ್ಲಿದ್ದಂಥವ್ರು. ಇಡೀ ಜಗತ್ತಿಗೆ ಎಲ್ಲೋ ಬೆಟ್ಟದಲ್ಲಿ ಕೂತ್ಕೊಂಡು, ಎಲ್ಲೋ ವನದಲ್ಲಿ ಕೂತ್ಕೊಂಡು, ಆಶ್ರಮದಲ್ಲಿ ಕೂತ್ಕೊಂಡು ಅಧ್ಯಾತ್ಮದ ಸಂಪಾದನೆ ಮಾಡುವಂತದ್ದು ನಿಜವಾದಂತಹ ಮುಕ್ತಿ ಅಲ್ಲ. ಅದು ಸಮಾಜದ ಒಳಗಡೆ ಇದ್ದು, ಸಂಸಾರದಲ್ಲೇ ಇದ್ದು ಆತ್ಮ ಸುಖವನ್ನ ಕಾಣಬೇಕು, ಧರ್ಮ ಮಾರ್ಗವನ್ನ ಕಾಣಬೇಕು ಅಂತಕ್ಕಂಥ ಒಂದು ವಿಶಿಷ್ಟವಾದಂತಹ ಮಾರ್ಗವನ್ನ ತೋರಿಸ್ಕೊಟ್ಟಂತ ಯುಗ ಅಂದ್ರೆ ಅದು 12ನೇ ಶತಮಾನ ಅಂತಕ್ಕಂಥ. ಅದಕ್ಕೆ ಹೇಳ್ತಾರೆ ಮೋಹ ಬೇಡ ಸಂಸಾರದಲ್ಲಿ ಅಂತಕ್ಕಂಥದ್ದು. ನಿಮ್ಗೆಲ್ಲ ಸಿದ್ಧಲಿಂಗೇಶ್ವರರಾಗಿರ್ಬೋದು, ಚನ್ನಬಸವಣ್ಣನವರಾಗಿರ್ತಕ್ಕಂಥ ಸಂಸಾರ ಸ್ಥಳವನ್ನ ನೀವು ಗಮನಿಸಬೇಕಾದಂತ ಸಾಕಷ್ಟು ವಚನಗಳಿದಾವೆ ಅಲ್ಲಿ. ಅಂದ್ರೆ ಸಂಸಾರ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸೀಮಿತವಾಗಿರ್ಬೇಕು ಅಂತಕ್ಕಂಥದ್ದು. ಕಿನ್ನರಿ ಬೊಮ್ಮಣ್ಣ ಆಗಿರ್ಬೋದು, ಮೋಳಿಗೆಯ ಮಾರಯ್ಯ ಆಗಿರ್ಬೋದು, ಮಹಾದೇವಿ ಅಕ್ಕ ಆಗಿರ್ಬೋದು, ಮೋಳಿಗೆ ಮಹಾದೇವಿ ಆಗಿರ್ಬೋದು, ಇವರೆಲ್ಲರನ್ನ ನಾವು ಕಂಡಾಗ, ಮುಕ್ತಾಯಕ್ಕ ಆಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಇವರೆಲ್ಲ ಸಂಸಾರದಲ್ಲಿದ್ರು ಸಹ ಅವರು ಯಾವ ರೀತಿಯಾಗಿ ತಮ್ಮ ಬದುಕನ್ನ ಶಿವ ಬದುಕನ್ನಾಗಿ ಮಾಡಿಕೊಂಡ್ರು ಅನ್ನೋದಕ್ಕೆ ಅವರ ಶಿವ ಬದುಕನ್ನೇ ನಮಗೆ ಸಾಕ್ಷಿಯಾಗಿರುವಂತಹದ್ದು. ಮದ ಬೇಕು ಶಿವಾಚಾರದಿಂದ ಘನವಿಲ್ಲವೆಂದು. ಇನ್ನೊಂದ್ ಕಡೆ ಹೇಳ್ತಾರೆ ಮದ ಬೇಡ ಶಿವ ಭಕ್ತರಲ್ಲಿ ಅಂತಕ್ಕಂಥದ್ದು. ಯಾರ ಮೇಲೆ ಕ್ರೋಧವನ್ನ ವ್ಯಕ್ತಪಡಿಸಬೇಡಿ ನೀವು, ಮದವನ್ನ ತೋರಿಸಬೇಡಿ ನೀವು ಶಿವಭಕ್ತರಲ್ಲಿ ಅಂತಕ್ಕಂಥ ಮಾತನ್ನ. ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥ ಮಾತನ್ನ. ಅಂದ್ರೆ ಎಲ್ಲ ಪ್ರಾಣಿಗಳಲ್ಲೂ ಏನ್ ಮಾಡ್ಬೇಕು ಅಂದ್ರೆ ತನ್ನನ್ನ ಕಾಣಬೇಕು ಅಂತಕ್ಕಂಥದ್ದು. ದಯವೇ ಧರ್ಮದ ಮೂಲ ಅಂತಕ್ಕಂಥದ್ದು. ಸಕಲ ಪ್ರಾಣಿಗಳಿಗೂ ನೀವು ಅನುಕಂಪೆಯನ್ನು ತೋರಿಸ್ಬೇಕು ಅಂತಕ್ಕಂಥ ಒಂದು ವಿಶಿಷ್ಟವಾದ ಮಾರ್ಗವನ್ನು ತೋರಿಸಿಕೊಟ್ಟಂತಹ ವಚನ ಸಾಲುಗಳನ್ನು ನಾವು ಗಮನಿಸಬೇಕಾಗಿರುವಂತಹದ್ದು. ಈ ಷಡ್ಗುಣವನ್ನರಿದು ಮೆರೆಯಬಲ್ಲಡೆ ಆತನೇ ಸಹಜ ಸದ್ಭಕ್ತ ಕಾಣ ಕೂಡಲ ಚೆನ್ನ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈಗ ಮನುಷ್ಯನಿಗೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಬೇಕು ಅಂತಕ್ಕಂಥ ಮಾತನ್ನ ನಾವೆಲ್ಲ ಒಪ್ಕೊಳ್ಳಬೇಕಾಗಿರುವಂತಹದ್ದು. ಯಾಕಂದ್ರೆ ಸಹಜವಾಗಿ ಬರುವಂತದ್ದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕಾಗಿರುವಂತಹದ್ದು. ನಮ್ಮ ಇಷ್ಟಲಿಂಗ ಉಪಾಸನೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಏನು ಅಂತಂದ್ರೆ, ಲಿಂಗ ಪೂಜೆಯಲ್ಲಿ ನಾವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವನ್ನ 3 ವಿಧವಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನ ನಾವು ಆಚರಣೆ ಮಾಡುವುದ್ರ ಜೊತೆಗೆ
ಷಡ್ಲಿಂಗಗಳನ್ನು ಸಹ ನಾವೇನ್ ಮಾಡ್ತೀವಿ, ಉಪಾಸನೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಕೇಳುವಂಥದ್ದನ್ನ ಎಲ್ಲ ಶಿವಮುಖವಾಗಿ, ಲಿಂಗಮುಖವಾಗಿ, ಪ್ರಸಾದ ಮುಖವಾಗಿ ಕೇಳಬೇಕಾಗಿರುವಂತಹದ್ದು. ನೋಡುವಂಥದ್ದಾಗಿರ್ಬೋದು, ಸ್ಪರ್ಶ ಮಾಡುವಂಥದ್ದಾಗಿರ್ಬೋದು, ರುಚಿಸುವಂತದ್ದಾಗಿರ್ಬೋದು, ಘ್ರಾಣಿಸುವಂಥದ್ದಾಗಿರ್ಬೋದು, ಇವೆಲ್ಲ ಲಿಂಗಮುಖವಾಗಿ ಬರಬೇಕು. ಆಚಾರಾದಿಯಾಗಿ ಪ್ರಸಾದ ಲಿಂಗದವರೆಗೂ ಸಹ ಅದು ಪ್ರತಿನಿತ್ಯವೂ ಸಹ ಏನ್ ಮಾಡಬೇಕು ಅಂದ್ರೆ ಉಪಾಸನೆಯನ್ನ ಮಾಡಬೇಕು ಅಂತಕ್ಕಂಥ ಈ ಕಾಮ, ಕ್ರೋಧ, ಮೋಹ, ಲೋಭ, ಮತ್ಸರಗಳನ್ನ ಗೆಲ್ಲುವುದಕ್ಕೆ ಒಂದು ಸುಲಭ ಮಾರ್ಗವನ್ನ ನಮ್ಮ ಶರಣ ಸಾಹಿತ್ಯದಲ್ಲಿ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಇದರ ಜೊತೆಗೆ ಮನಃಶಾಂತಿ ದೊರಕಬೇಕು ಅಂದ್ರೆ ಇಂದ್ರಿಯ ಸುಖಗಳನ್ನ ಬಿಡಬೇಕು, ಅರಿಷಡ್ಗಳನ್ನ ಮೆಟ್ಟಿ ನಿಲ್ಲಬೇಕು. ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಸೂತ್ರಗಳನ್ನು ಸಹ ಈ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಅನುಸರಿಸಬೇಕಾದಂತ ಅವಶ್ಯಕತೆ ಇದೆ. ಮನಃಶಾಂತಿ ದೊರೆಯಬೇಕಾದರೆ ನಾವು ಸದಾ ಕಾಲ ನ್ಯಾಯ ಮಾರ್ಗದಲ್ಲಿ ನಡೆಯುತ್ತಾ ಪ್ರಲೋಭನೆಗಳ ಇತಿಮಿತಿಯನ್ನ ನಾವೆಲ್ಲ ಅರಿತು ಮುಂದುವರಿಯಬೇಕಾದಂತ ಅವಶ್ಯಕತೆ ಇದೆ. ಇನ್ನು ಮನಸ್ಸಿನ ಅಶಾಂತಿಗೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಭಯ ಅಂತಕ್ಕಂಥದ್ದು. ಭಯವೇ ಇವತ್ತು ಆತಂಕಕ್ಕೆ ಕಾರಣ. ಮಾನಸಿಕ ತಜ್ಞರ ಪ್ರಕಾರ ಆತಂಕವೇ ಮನಕ್ಲೇಶಕ್ಕೆ ಕಾರಣ. ಯಾವುದೇ ವಿಚಾರವನ್ನ ಮುಂದೂಡುವುದರಿಂದ, ತಪ್ಪಿಸಿಕೊಳ್ಳುವುದರಿಂದ ಸಮಸ್ಯೆ ಅಗಾಧವಾಗಿ ಬೆಳೆಯುತ್ತದೆ. ಬದುಕಿನಲ್ಲಿ ಈಗ ಮತ್ತು ಹಿಂದೆ ಎಂಬ ಸೂತ್ರವನ್ನ ಅಳವಡಿಸಿಕೊಂಡಾಗ ಒಂದಷ್ಟು ನೆಮ್ಮದಿಯನ್ನ, ಮನಃಶಾಂತಿಯನ್ನ ನಾವು ಗಳಿಸಬೇಕಾಗಿರುವಂತಹದ್ದು. ಅದು ಶರಣ ಸಿದ್ಧಾಂತದಲ್ಲಿ ಹೇಳ್ತಾರೆ, ನಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬೇಕು, ಇಂದು ಅಂತ ಅನ್ಬೇಕು. ಇಂದು ಅನ್ನೋದಕ್ಕಿಂತ ಈ ಕ್ಷಣದಲ್ಲೇ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅನುಸರಿಸಬೇಕಾಗಿರುವಂತಹದ್ದು. ವಿದ್ಯಾರ್ಥಿಗಳು ಎಷ್ಟೋ ಜನ ಇಲ್ಲಿದ್ದೀರಾ, ಎಲ್ಲ ನೀವು ಅಭ್ಯಾಸದಲ್ಲಿ ನಿರತರಾಗಿರ್ತೀರಾ. ಪರೀಕ್ಷಾ ಸಂದರ್ಭದಲ್ಲಿ ಅಧ್ಯಯನ ಮಾಡೋಣ ಅಂತಕ್ಕಂಥದ್ದು ನೀವೆಲ್ಲ ಅಧ್ಯಯನವನ್ನ ಮುಂದೆ ಹಾಕಿದ್ರೆ ನಮ್ಗೆ ಅರಿವಿಲ್ಲದಾಗೆ ಏನಾಗುತ್ತೆ, ಬೇಗ ಪರೀಕ್ಷಾ ಸಮಯ ಬಂದಿರುತ್ತೆ. ಆಗ ಯಾವುದು ಓದಬೇಕು, ಯಾವುದನ್ನ ಬಿಡಬೇಕು ಅಂತಕ್ಕಂಥ ಗೊಂದಲ, ಒತ್ತಡ ನಮ್ಮ ಮನಸ್ಸಿನಲ್ಲಿ ಆವರಿಸುತ್ತೆ. ಅದು ಸಹ ಮನಸ್ಸಿನ ಅಶಾಂತಿಗೆ ಕಾರಣವಾಗುತ್ತದೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಅವತ್ತಿನ ಕೆಲಸವನ್ನ ಅಂದಂದೇ ನೀವೇನ್ ಮಾಡಬೇಕು, ಮುಗಿಸ್ಬೇಕು. ಇದು ಮನಸ್ಸಿನ ನೆಮ್ಮದಿಯನ್ನ ಕಾಪಾಡುವುದಕ್ಕೆ ಒಂದು ಸೂತ್ರ. ಮನಸ್ಸಿನ ಶಾಂತಿ ಕೆಡಲು ಇವತ್ತು ಸಂಶಯವೂ ಒಂದು ಕಾರಣ ಆಗಿರುವಂತಹದ್ದು. ಇವತ್ತೆಲ್ಲ ಎಷ್ಟೋ ದಾಂಪತ್ಯದಲ್ಲಿ ವಿರಸವನ್ನ ಕಾಣ್ತಾ ಇದ್ದೀವಿ ಅಂತಂದ್ರೆ, ಎಷ್ಟೋ ಸಂಬಂಧಗಳು ಮುರಿದು ಹೋಗ್ತಾ ಇದ್ದಾವೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಸಂಶಯವೂ ಸಹ ಕಾರಣವಾಗಿರುವಂತಹದ್ದು. ಹಾಗಾಗಿ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ನಮ್ಮ ಮನಸ್ಸು ಸಂಶಯದಿಂದ ವಿಮುಕ್ತಿಯನ್ನ ಪಡ್ಕೊಳ್ಬೇಕಾಗಿರುವಂತಹದ್ದು. ಇದಕ್ಕೆ ಬಹಳ ಮುಖ್ಯವಾಗಿರುವಂತಹದ್ದು ಅಂದ್ರೆ, ಈ ಮನಸ್ಸಿನ ಸಂಶಯ ದೂರ ಆಗ್ಬೇಕು ಅಂದ್ರೆ ಪ್ರತಿಯೊಂದಲ್ಲೂ ನಾವು ನಿಷ್ಠೆಯನ್ನ ತೋರಬೇಕಾಗಿರುವಂತಹದ್ದು. ನಾವು ಲಿಂಗದಲ್ಲಿ ನಿಷ್ಠೆ ಇರಬೇಕು, ಗುರುಲಿಂಗ ಜಂಗಮರಲ್ಲಿ ನಿಷ್ಠೆಯನ್ನ ತೋರಬೇಕು, ಪಾದೋದಕ ಪ್ರಸಾದದಲ್ಲಿ ನಿಷ್ಠೆ ಇರಬೇಕು, ಬಂಧು ಬಾಂಧವರೊಂದಿಗೆ ನಿಷ್ಠೆಯನ್ನ ಬಳಸ್ಕೊಳ್ಬೇಕು. ಮತ್ತೆ ನಮಗೆ ಪ್ರೀತಿ ವಾತ್ಸಲ್ಯವನ್ನ ನಮ್ಮ ಬದುಕಿಗೆ ಕಾರಣೀಭೂತರಾಗಿರತಕ್ಕಂಥವ್ರಿಗೆ ನಾವು ಸದಾ ಕಾಲ ನಿಷ್ಠಾವಂತರಾಗಿರ್ಬೇಕಾಗಿರುವಂತಹದ್ದು. ಹಾಗಾಗಿ ನಿಷ್ಠೆ ಕೂಡ ಬೇಕಾದರೆ ಮನಸ್ಸಿನ ಸಂಶಯವು ಅಳಿಯುವುದು ಸಹ ಮುಖ್ಯ. ಆಸೆ ಇರುವವರೆಗೂ ಸುಖ ಮತ್ತೆ ಮನಃಶಾಂತಿ ಅಂತಕ್ಕಂಥದ್ದು ಒಂದು ಮರೀಚಿಕೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದನ್ನ ನಮ್ಮ ಶರಣ ಸಿದ್ಧಾಂತದಲ್ಲಿ ಮನಸ್ಸಿನ ಸಂಶಯ ಕನಸಿನ ಭೂತವಾಗಿ ಕಾಡುವುದು, ಮನಸ್ಸಿನ ಸಂಶಯವಿದ್ದರೆ ಕನಸಿನ ಕಾಟ ಬಿಟ್ಟೋಡಿತ್ತು ಎಂಬುದನ್ನ ಅನೇಕ ವಚನ ಸಾಲುಗಳನ್ನ ಈ ರೀತಿಯಾಗಿ ನಾವು ಗ್ರಹಿಸಬಹುದಾಗಿರುವಂತಹದ್ದು. ಇವತ್ತು ನಾವು ಕಾಣುತ್ತಿರುವಂತಹ ಹಲವಾರು ಸಾಮಾಜಿಕ ಹಾಗೂ ವೈಯಕ್ತಿಕ ಪಿಡುಗುಗಳು, ಅದು ಯಾವುದು ಅಂತ ನಿಮ್ಗೆಲ್ಲ ಗೊತ್ತಿರುವಂತಹದ್ದು. ಶಿವಶರಣರ ಚಿಂತನೆಗಳನ್ನ ಅಳವಡಿಸಿಕೊಳ್ಳಲಿಲ್ಲ ಅಂತಂದ್ರೆ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ನಮ್ಮನ್ನ ಆವರಿಸಿಕೊಳ್ತಕ್ಕಂಥದ್ದು ನಮ್ಮ ಪ್ರಮುಖ ಕಾರಣ ಆಗುತ್ತದೆ. ಹಲವಾರು ಇದರ ಸಾಮಾಜಿಕ ಪಿಡುಗುಗಳಲ್ಲಿ ಇವತ್ತು ಸೋಮಾರಿತನವೂ ಸಹ ಒಂದು ವಿಶೇಷವಾಗಿ ತಿಳಿದುಕೊಂಡಿರ್ತಕ್ಕಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಶರಣರು ಕಾಯಕವೇ ಕೈಲಾಸ ಅಂತ ಕರೆದ್ರು. ಕಾಯಕ ಕಷ್ಟಪಟ್ಟು ದುಡಿಮೆ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಒಂದಷ್ಟು ಬದುಕಿನಲ್ಲಿ ನೆಮ್ಮದಿ, ಮನಃಶಾಂತಿಯನ್ನು ಗಳಿಸುವುದಕ್ಕೆ ಕಾಯಕವೂ ಸಹ ಒಂದಾಗಿರುವಂತಹದ್ದು. ಹೀಗಾಗಿ ಹಲವಾರು ಇವತ್ತು ಕಾಯಕವನ್ನೇ ಮಾಡದೆ ಬದುಕುವುದನ್ನು ನಾವು ಕಾಣ್ತಾ ಇದ್ದೀವಿ. ಅಂತವರು ಕಾಯಕವನ್ನ ಮರೆತು ಇವತ್ತು ಏನಾಗ್ತಾ ಇದ್ದಾರೆ ಅಂತಂದ್ರೆ ಸುಖ ಶಾಂತಿಯನ್ನ ಅರಸುತ್ತಾ ದುಃಖ ದುಮ್ಮಾನಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಲವು ಮನೋವ್ಯಾಧಿಗಳಿಗೆ ಇದೇ ಮೂಲ ಕಾರಣ ಆಗಿರುವಂತಹದ್ದು. ಅದ್ರ ಜೊತೆಗೆ ಮದ್ಯಪಾನ, ಧೂಮಪಾನ, ಮಾದಕ ದ್ರವ್ಯಗಳನ್ನ ಸೇವನೆ ಮಾಡಿ ಇವತ್ತು ನಮ್ಮ ಮನಃಶಾಂತಿಯನ್ನ ಕೆಡಿಸ್ಕೊಳ್ಳೋಕೆ ಇವತ್ತು ದಾರಿ ಮಾಡಿಕೊಡ್ತಾ ಇರುವಂತಹದ್ದು. ಒಂದು ಕಡೆ ಇದನ್ನ ಚಿಂತೆ ಮಾಡೋದಾದ್ರೆ, ಮತ್ತೊಂದು ಕಡೆ ಇವತ್ತು ಕಷ್ಟಪಟ್ಟು ದುಡಿದು ಗಳಿಸಿದ್ದನ್ನ ತನಗೆ ಅಗತ್ಯವಿರುವಷ್ಟು ಬಳಸಿಕೊಂಡು ಮಿಕ್ಕಿದ್ದನ್ನ ಸಮಾಜಕ್ಕೆ ಅಂದರೆ ದಾಸೋಹ ಮಾಡದೆ ಇವತ್ತು ಮೋಜು ಮಸ್ತಿಗಾಗಿ ಅವನ್ನೆಲ್ಲ ಬಳಕೆ ಮಾಡ್ಕೊಂತಾ ಇರುವಂತಹದ್ದು. ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಇವತ್ತು ನಮ್ಮ ಯುವ ಬಾಂಧವರು. ಅವರು ಸಹ ಇವತ್ತು ಆ ಎಲ್ಲ ದುಶ್ಚಟಗಳಿಂದ ಮನಃಶಾಂತಿಯನ್ನ ಇವತ್ತು ಕದಲಿಸ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆ ಮನಃಶಾಂತಿಯನ್ನ ಕೆಡಿಸಲು
ಇವೆಲ್ಲವೂ ಸಹ ಪ್ರಮುಖವಾಗಿರುವಂತಹ ದಾರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥಕೊಳ್ಬೇಕಾಗಿರುವಂತಹದ್ದು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಕಾಯಕ ಪ್ರಜ್ಞೆ ಬರಬೇಕು, ದಾಸೋಹ ಪ್ರಜ್ಞೆನೂ ಸಹ ಅದ್ರ ಜೊತೆಯಲ್ಲಿ ಬಂದಾಗ ಒಂದಷ್ಟು ಮನಃಶಾಂತಿಯನ್ನು ನಾವು ಗಳಿಸಿಕೊಳ್ಬೇಕಾಗಿರುವಂತ ಅವಶ್ಯಕತೆ ಇದೆ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಇವತ್ತು ಧರ್ಮದ ಪಾತ್ರದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸಹ ಇರುವಂತಹದ್ದು. ಅಂದ್ರೆ ಆಧುನಿಕ ಮನಃಶಾಸ್ತ್ರವೂ ಸಹ ಎಲ್ಲ ಒಂದ್ ಕಡೆ ಈ ಧರ್ಮದ ಕುರಿತಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯದ ಮಾತುಗಳನ್ನ ವ್ಯಕ್ತಪಡಿಸಿದ್ರು ಸಹ ಶರಣರ ಸಿದ್ಧಾಂತಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದವರಿಗೆ ಈ ಯಾವುದೇ ಭಿನ್ನಾಭಿಪ್ರಾಯಗಳು ತಲೆದೋರುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಧರ್ಮ ಮತ್ತು ಮಾನಸಿಕ ಆರೋಗ್ಯ ಪರಸ್ಪರ ಸಂಬಂಧ ಹೊಂದದ್ದು ಯಾವಾಗ ಅಂತಂದ್ರೆ ಧರ್ಮದಲ್ಲಿ ಮನಸ್ಸಿಲ್ಲದಿರುವುದೇ ಮಾನಸಿಕ ಆರೋಗ್ಯ ಕಾರಣ ಆಗಿರುವಂತದ್ದು. ಧರ್ಮದಲ್ಲೂ ಸಹ ನಿಷ್ಠೆ ಇರಬೇಕು, ನಂಬಿಕೆ ಇರಬೇಕು, ಆಗ ಮನಸ್ಸಿನಲ್ಲಿ ಒಂದಷ್ಟು ಶಾಂತಿಯನ್ನ ಕಾಪಾಡುವುದಕ್ಕೆ ಸಾಧ್ಯ ಆಗಿರುವಂತದ್ದು. ಯಾಕಂದ್ರೆ ಧರ್ಮ ಮತ್ತೆ ಅದರ ಜೊತೆಗೆ ಇವತ್ತು ವಿಜ್ಞಾನ ಸಹ ಸೇರ್ಕೊಂಡಿರುವಂತದ್ದು. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಹಲವಾರು ವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬಹುದಾಗಿರುವಂತದ್ದು. ಅನೇಕ ಆಚರಣೆಗಳಲ್ಲಿ ಒಂದು ವೈಜ್ಞಾನಿಕ ಅಂಶಗಳನ್ನು ನಮ್ಮ ಧರ್ಮದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಇವತ್ತು ಅಷ್ಟು ಮಹತ್ತರವಾಗಿರುವಂತಹ ಮನಃಶಾಂತಿಯನ್ನ ಸ್ಥಾಪನೆಗೆ ಕಾರಣ ಆಗಿರುವಂತದ್ದು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಒಂದ್ ಕಡೆ ಹೇಳ್ತಾರೆ, ಸೈನ್ಸ್ ವಿತೌಟ್ ರಿಲಿಜನ್ ಇಸ್ ಲೇಮ್, ರಿಲಿಜನ್ ವಿತೌಟ್ ಸೈನ್ಸ್ ಇಸ್ ಬ್ಲೈಂಡ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂತಂದ್ರೆ ಧರ್ಮವಿಲ್ಲದ ವಿಜ್ಞಾನ ಕುಂಟಾಗುತ್ತದೆ, ಎಲ್ಲಿ ವಿಜ್ಞಾನವಿಲ್ಲದ ಧರ್ಮ ಅದು ಕುರುಡಾಗುತ್ತದೆ ಅಂತಕ್ಕಂಥ ಮಾತನ್ನ ಅವತ್ತಿನ ಸಂದರ್ಭದಲ್ಲಿ ವಿಜ್ಞಾನಿಯಾಗಿರ್ತಕ್ಕಂಥ ಐನ್ಸ್ಟೀನ್ ಅವರು ಈ ಮಾತನ್ನ ಒಪ್ಪಿಕೊಳ್ಳಿರುವಂತಹದ್ದು ನಮಗೆ ಕಾಣಿಸ್ತಾ ಇದೆ. ನಮ್ಮ ಮನಸ್ಸು ಅಂತರಂಗವು ವಿಷಯ ವಾಸನೆ ಕಳೆದುಕೊಂಡು ಹಸನಾದಾಗ ಒಂದಷ್ಟು ನಮ್ಮ ಮನಸ್ಸಿನಲ್ಲಿ ಪ್ರೇಮ ಭಾವ, ಪ್ರಸನ್ನತೆ, ಒಂದಷ್ಟು ಮಗ್ನತೆ, ಅದರ ಜೊತೆಗೆ ಏಕಾಗ್ರತೆ, ಈ ಪ್ರಪಂಚದಲ್ಲಿ ಯಾವುದೂ ಸ್ಥಿರವಲ್ಲ, ಅರಳಿದವು ಅರಳಿದಂತೆ ಇರುವುದಿಲ್ಲ. ಹಾಗಾಗಿಯೇ ಜೀವನದಲ್ಲಿ ಧನ, ಕನಕ, ಕೀರ್ತಿ, ವಾರ್ತೆ ಯಾವುದೂ ಸ್ಥಿರವಲ್ಲ. ಸುಖ, ದುಃಖ, ಮಾನ, ಅಪಮಾನ, ಸೋಲು, ಗೆಲುವು ಎಲ್ಲವೂ ಇದ್ದೇ ಇದೆ. ಆದರೆ ಏನೇ ಬಂದರೂ ನಮ್ಮ ಮನಸ್ಸು ಚಂಚಲವಾಗದೆ ಸಮತೋಲವನ್ನ ಸಮಾಧಾನವಾಗಿ ಕಳೆದುಕೊಳ್ಳದೇ ಇದ್ದರೆ ಜೀವನದಲ್ಲಿ ಶಾಂತಿ, ಒಂದಷ್ಟು ಸಮಾಧಾನ ಅವೆಲ್ಲವೂ ಸಹ ನೆಲೆಸುತ್ತದೆ. ಆಗ ನಮ್ಮ ಬದುಕು ಸಮೃದ್ಧ ಜೀವನವಾಗುತ್ತದೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅರಿತು ನಡೆಯುವಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಭಾವಿಸ್ತಾ, ಎಲ್ಲ ಅನೇಕ ಯುವ ಮಿತ್ರರೇ ಇರೋದ್ರಿಂದ, ಎಲ್ಲ ವಿದ್ಯಾರ್ಥಿಗಳೇ ಇರೋದ್ರಿಂದ ಇವತ್ತು ನಮ್ಮ ಬದುಕು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನ ಆಲೋಚನೆ ಮಾಡಿದಾಗ ಅದಕ್ಕೆ ಮೂಲ ಬೇರು ಯಾವುದು ಅಂತಂದ್ರೆ ಮನಸ್ಸೇ ಕಾರಣ ಆಗಿರುವಂತಹದ್ದು. ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ ಯೋಹೋ ಅಂತ ಮಾತನ್ನ ಹೇಳ್ತಾರೆ. ಇವತ್ತು ಬಂಧನ, ನಮ್ಮ ಬದುಕಿಗೆ ಮೋಕ್ಷ ಎರಡೂ ಸಿಗಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಯಾವುದು ಅಂದ್ರೆ ಅದು ಮನಸ್ಸು ಅಂತಕ್ಕಂಥದ್ದು. ನೀವೆಲ್ಲರೂ ಸಹ ವಿದ್ಯಾರ್ಥಿ ದಿಸೆಯಿಂದಲೇ ನೀವು ಮನಸ್ಸನ್ನ ಸ್ಥಿರವಾಗಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿರುವಂತದ್ದು. ಇವತ್ತು ನಮ್ಮ ಮನಸ್ಸಿನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನ ಬೀರುವಂತಹ ಒಂದು ಇಂದ್ರಿಯ ಅಂತಂದ್ರೆ ಅದು ಕಣ್ಣು ಅಂತಕ್ಕಂಥದ್ದು. ಅಂದ್ರೆ ಸರ್ವ ಇಂದ್ರಿಯಗಳಲ್ಲಿ ಕಣ್ಣೇ ಪ್ರಧಾನವಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ನಾವು ನೋಡುವಂಥದ್ದೆಲ್ಲ ಏನಾಗಿರ್ಬೇಕು ಅಂದ್ರೆ ಶಿವಲಿಂಗವಾಗಿ ನಾವು ನೋಡಬೇಕಾಗಿರುವಂತ ಅವಶ್ಯಕತೆ ಇದೆ. ಎಲ್ಲದು ನನ್ನದು, ನಮ್ಮವರು ಅಂತಕ್ಕಂಥದ್ದು ಮಾತನ್ನ ಒಂದಷ್ಟು ಸನ್ಮಾರ್ಗವನ್ನ ಅನುಸರಿಸುವಂತಹ ಒಂದು ಅನಿವಾರ್ಯತೆಯೂ ಸಹ ಈ ಸಂದರ್ಭದಲ್ಲಿ ಕೂಡಿರುವಂತಹದ್ದು. ಕಣ್ಣು ಬಹಳ ಪ್ರಭಾವಿಸುತ್ತೆ ಅಂತಕ್ಕಂಥ ಹೇಳುವಂತ ಸಂದರ್ಭದಲ್ಲಿ ನಿಮ್ಗೆಲ್ಲ ಒಂದು ಎಚ್ಚರಿಕೆಯ ಮಾತು ಸಹ ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಲೂ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಮ್ಮ ಕೈನಲ್ಲಿ ಆಧುನಿಕ ಯುಗದಲ್ಲಿ ಒಂದು ತಂತ್ರಜ್ಞಾನ ಬಹಳ ಮಟ್ಟಿಗೆ ಓಡಾಡ್ತಾ ಇರುವಂತಹದ್ದು. ಅದು ಯಾವುದು ಅಂದ್ರೆ ಇವತ್ತು ಆಬಾಲ ವೃದ್ಧರಾದಿಯಾಗಿ ಎಲ್ಲರ ಕೈಯಲ್ಲೂ ಸಹ ಒಂದು ಚಂಚಲ ಭರಿತವಾಗಿರುವಂತಹ ಒಂದು ವಸ್ತು ಇದೆ ಅಂತಂದ್ರೆ ಅದು ಮೊಬೈಲ್ ಅಂತಕ್ಕಂಥದ್ದು. ಇವತ್ತು ನಮ್ಮ ಮನಸ್ಸಿನ ಮೇಲೆ ಅತಿ ಹೆಚ್ಚು ಗಾಢವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾ ಇರುವಂತಹ ಒಂದು ವಸ್ತು ಅಂದ್ರೆ ಅದು ನಮ್ಮ ಮೊಬೈಲ್ ಆಗಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಹಿರಿಯರೇ ಹೇಳ್ತಾ ಇದ್ರು, ನೀನು ಅವ್ರ ಜೊತೆ ಸೇರಬೇಡ, ಇವ್ರ ಸಂಘ ಮಾಡಬೇಡ, ಅವ್ರ ಜೊತೆ ಹೋಗ್ಬೇಡ ಅಂತ ಎಲ್ಲವನ್ನೂ ಸಹ ಏನ್ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಹತೋಟಿಯನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮನೆಯವರಿಗೆ ಇವತ್ತಿನ ಸಂದರ್ಭದಲ್ಲಿ ಆ ಆಲೋಚನೆ ಇದೆಯೇನೋ ಗೊತ್ತಿಲ್ಲ ನನಗೆ. ಇವತ್ತು ನೀವು ಯಾರ ಜೊತೆ ಹೋಗ್ದಿದ್ರು ಪರವಾಗಿಲ್ಲ, ನೀವು ಮನೆಯಲ್ಲೇ ಕೂತ್ಕೊಂಡು ಕೆಡುವಂತಹ ಒಂದು ಗೆಳೆಯ ಈಗಾಗಲೇ ನಿಮಗೆ ಸಿಕ್ಕಿರುವಂತದ್ದು ಅದು ಒಂದು ದುರಂತ ಅಂತಾನೆ ನಾನು ಭಾವಿಸಿದ್ದೇನೆ. ತಂತ್ರಜ್ಞಾನ ಯಾವಾಗಲೂ ಅಷ್ಟೇ ನಮ್ಮ ದಿಕ್ಕನ್ನ ಯಾವತ್ತೂ ತಪ್ಪಿಸೋದಿಲ್ಲ, ಆದ್ರೆ ಅದನ್ನ ಬಳಸುವಂತ ಹೃದಯ ನಮಗೆ ಬೇಕಾಗಿರುವಂತಹದ್ದು. ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕಂತ ಅರಿವು ನಮ್ಮಲ್ಲಿ ಇದ್ದಾಗ ಅದು ನಮ್ಮ ಬದುಕಿಗೆ ಯಾವಾಗಲೂ ದಾರಿದೀಪ ಆಗುವಂತಹದ್ದು. ಇವತ್ತಿನ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಹೆಚ್ಚು ಉಪಯೋಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅದರ ದುರುಪಯೋಗವೇ ಹೆಚ್ಚಾಗಿರುವಂತಹದ್ದು. ಈ ಆಧುನಿಕ ಯುಗದಲ್ಲಿ ಒಂದಷ್ಟು ಮನಸ್ಸಿನ ಮೇಲೆ ಪ್ರಭಾವಿಸುವಂತಹ ಆದಷ್ಟು ಈ ಜಂಗಮವಾಣಿಯನ್ನ ನೀವು ಆದಷ್ಟು ಕಡಿಮೆ ಮಾಡಬೇಕು. ಯಾಕಂದ್ರೆ ಪುಸ್ತಕದಲ್ಲೇ ಸಾಕಷ್ಟು ಗಹನವಾದಂತಹ ವಿಚಾರಗಳಿದ್ದಾರೆ.
ಅದನ್ನ ಗ್ರಹಿಸಿಕೊಂಡು ನಮ್ಮ ಬದುಕಿಗೆ ಅಳವಡಿಸಿಕೊಂಡಾಗ ಮಾತ್ರ ಸಾಕು ಅದು ಯಶಸ್ವಿ ಆಗುತ್ತೆ ನಮ್ಮ ವಿದ್ಯಾರ್ಥಿ ಜೀವನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಒಂದು ಶಿವತತ್ವ ಚಿಂತನಾ ಗೋಷ್ಠಿಯ 20ನೇ ಗೋಷ್ಠಿಯಲ್ಲಿ ನಮ್ಮ ಬಹಳ ನೆಲಮಂಗಲದಿಂದ ನಮ್ಮ ಶರಣ ಎಂ.ವಿ. ನೆಗಳೂರು ಅವರು ಬಂದಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಅದು ಬಹಳ ಸುದೀರ್ಘವಾಗಿ ನಮ್ಮ ಶರಣರಲ್ಲಿ ಅನೇಕ ಶರಣರು ಈ ನಮ್ಮ ಶರಣ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು. ಅದರಲ್ಲಿ ನಮ್ಮ ಕಿನ್ನರಿ ಬೊಮ್ಮಯ್ಯನವರು ಸಹ, ಕಿನ್ನರಿ ಬೊಮ್ಮಯ್ಯನವರನ್ನ ಅವರು ಆಯ್ಕೆ ಮಾಡ್ಕೊಂಡಿರೋದೇ ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅತಿ ಕಡಿಮೆ ವಚನ ಸಾಹಿತ್ಯವನ್ನು ನಾವು ಗಮನಿಸಬೇಕು, ಮತ್ತೆ ಅಷ್ಟಾಗಿ ಅವರ ಬಗ್ಗೆ ಹೆಚ್ಚು ಮಾಹಿತಿ ಸಿಗೋದಿಲ್ಲ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡಿದ್ದೀನಿ. ಆದ್ರೂ ಸಹ ಅದರ ಮಧ್ಯದಲ್ಲಿ ಅಷ್ಟೊಂದು ಗಹನವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿ ಆ ಕಿನ್ನರಿ ಬೊಮ್ಮಯ್ಯನವರ ಶಿವ ಬದುಕನ್ನು ನಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಮ್ಮ ನೆಗಳೂರು ಅವರು ಮಾಡಿರುವಂತದ್ದು ನಿಜಕ್ಕೂ ಅದು ಶ್ಲಾಘನೀಯ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಅವರಿಗೆ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ, ಅದರ ಜೊತೆಗೆ ಪ್ರತಿ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ನೀವು ನಮ್ಮ ಶರಣ ಸಾಹಿತ್ಯ ಬಳಗದವರು, ಜಿಲ್ಲಾ ಶರಣ ಸಾಹಿತ್ಯ ಬಳಗ, ಅದರ ಜೊತೆಗೆ ಬಸವ ಕೇಂದ್ರದ ಎಲ್ಲ ಮಾತೆಯರು ಸಹ ನೀವು ಪ್ರತಿ ಗೋಷ್ಠಿಗೆ ಇಲ್ಲಿ ಆಸೀನರಾಗಿರ್ತಕ್ಕಂಥದ್ದು ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನಾನು ಪ್ರತಿ ಹುಣ್ಣಿಮೆಯಲ್ಲಿ ಹೇಳುವಂತ ಒಂದು ಮಾತು ಅಂದ್ರೆ, ನೀವು ಬನ್ನಿ, ನಿಮ್ಮ ಮಕ್ಕಳನ್ನ ಕರೆತರುವಂತ ಕೆಲಸವನ್ನ ಮಾಡಿ ಅಂತಕ್ಕಂಥದ್ದು. ಇವತ್ತು ಇಬ್ಬರು ಪುಟಾಣಿ ಮಕ್ಕಳು ನಮ್ಮ ಗೋಷ್ಠಿಯಲ್ಲಿ ಕಂಗೊಳಿಸ್ತಾ ಇರೋದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಇನ್ನೊಬ್ರು ಆ ಪುಟ್ಟ ಬಾಲಕಿ ಹೆಸರು ಅಂದ್ರೆ ಮುಕ್ತಾಯಕ್ಕ ಅಂತ. ಈ ಮುಕ್ತಾಯಕ್ಕನ್ನ ನಾನು ಎಲ್ಲಿ ನೋಡಿದೆ ಅಂತಂದ್ರೆ, ಬಸವ ಕೇಂದ್ರದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅವರು ನಮ್ಮ ಶ್ರಾವಣ ಮಾಸದಲ್ಲಿ 1 ತಿಂಗಳ ಕಾಲ ಒಂದಷ್ಟು ಮನೆಯಲ್ಲಿ ಬಸವಾದಿ ಶಿವಶರಣರ ಚಿಂತನೆಗಳನ್ನ ನಡೆಸುವಂತ ಒಂದು ಸತ್ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತದ್ದು. ಅದರ ಸಮಾರೋಪದ ಅಂಗವಾಗಿ ನಮ್ಮನ್ನ ಆಹ್ವಾನ ಕೊಟ್ಟಂತ ಸಂದರ್ಭದಲ್ಲಿ 4-5 ಪುಟಾಣಿ ಮಕ್ಕಳು ಬಂದಿದ್ರು. ಅವರೆಲ್ಲರೂ ಸಹ ಶರಣರ ಒಂದು ವೇಷಭೂಷಣಗಳನ್ನ ಅವರು ಧರಿಸಿಕೊಂಡು ಒಂದಷ್ಟು ವಚನಗಳನ್ನ ಹೇಳುವಂತ ಕೆಲಸವನ್ನ ಮಾಡಿದ್ರು. ನನಗೆ ಅಲ್ಲಿ ನೆನಪಿತ್ತು ಆ ಮಗುವನ್ನ ನೋಡಿದಾಗ. ನಾನು ಬಂದ ತಕ್ಷಣ ಕೇಳಿದೆ, ನೀನು ಅಲ್ಲಿ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅಂದಾಗ, ಹೌದು ಬುದ್ಧಿ ನಾನು ಅಲ್ಲಿ ಭಾಗವಹಿಸಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಿನ್ನ ಹೆಸರು ಏನಮ್ಮ ಅಂತ ಕೇಳಿದಾಗ, ಮುಕ್ತಾಯಕ್ಕ ಅಂತಕ್ಕಂಥ ಮಾತನ್ನ ಹೇಳಿದಾಗ ಬಹಳ ಸಂತೋಷ ಆಯಿತು. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ಯಾವ ಹೆಸರನ್ನು ಇಡಬೇಕು ಅಂತ ನಾವು ಗೂಗಲ್ನ ಕೇಳ್ತಾ ಇರ್ತೀವಿ. ನಾವು ಇದ್ರ ಮಧ್ಯದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಅನರ್ಘ್ಯ ರತ್ನಗಳಾಗಿ ನಮ್ಮ ಬದುಕಿಗೆ ದಾರಿದೀಪವಾಗುವಂತ ಅನೇಕ ಹೆಸರುಗಳು ನಮ್ಮ ಮುಂದೆ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಆ ಆಧುನಿಕ ಹೆಸರುಗಳಿಗೆ ಮಾರು ಹೋಗದೆ ಅವರ ತಂದೆ ತಾಯಿಯರ ಸಂಸ್ಕಾರ ಅಂತ ಇದು ತೋರುತ್ತದೆ. ಅವರು ತಮ್ಮ ಮಗಳಿಗೆ ಮುಕ್ತಾಯಕ್ಕ ಅಂತ ಇಟ್ಟಿರುವಂಥದ್ದು, ತಮ್ಮ ಮಗನಿಗೆ ಚನ್ನಬಸವಣ್ಣ ಅಂತ ಇಟ್ಟಿರುವಂಥದ್ದು, ಇದೆಲ್ಲವೂ ಸಹ ಶರಣರ ತತ್ವಗಳು ಅವರ ಮೇಲೆ ಎಷ್ಟು ಪ್ರಭಾವಿಸಿದೆ ಅನ್ನೋದಕ್ಕೆ ನಿದರ್ಶನವಾಗಿರುವಂಥದ್ದು. ಈ ರೀತಿಯಾಗಿ ಅವರ ಬದುಕು ಸಹ ಶರಣರ ಬದುಕು ಆಗಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಅನೇಕ ಯುವಕರು ಸಹ ಇಲ್ಲಿ ಆಗಮಿಸಿರುವಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪೂಜ್ಯರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ.